ಸ್ನೇಹಿತರೆ ನಮಸ್ಕಾರ. ಮಳೆ ಬಂದ ಕೆಲವೇ ದಿನಗಳಲ್ಲಿ ನೆಲದ ಮೇಲಿಂದ ಏಕಾಏಕಿ ಬಿಳಿ ಹೂಗಳು ಅಥವಾ ಹಳದಿ ಹೂಗಳು ಅರಳೋದನ್ನ ನೀವು ನೋಡಿರಬಹುದು. ಇದೇ ಸುಂದರವಾದ ಭೂಮಿ ಸಂಪಿಗೆ, ನೆಲ ಸಂಪಿಗೆ ಅಥವಾ ಭೂಚಂಪಾ. ಈ ಹೂವಿನ ಗಿಡವನ್ನ ಕೇವಲ ಅಲಂಕಾರಿಕ ಸಸ್ಯವಾಗಿ ಬೆಳೆಸಬಹುದಾ ಅಥವಾ ಇದರಿಂದ ಆಯುರ್ವೇದ ಉಪಯೋಗಗಳು ಏನಾದರೂ ಇವೆಯಾ? ಈ ಪುಟ್ಟ ಗಿಡ ಯಾಕೆ ಇಷ್ಟೊಂದು ಜನಪ್ರಿಯ ಆಗಿದೆ? ಇದನ್ನ ಮನೆಯ ತೋಟದಲ್ಲಿ ಬೆಳೆಸೋದ್ರಿಂದ ಏನೇನು ಪ್ರಯೋಜನಗಳಿದಾವೆ? ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೊನೆಯಲ್ಲಿ ಈ ಗಿಡ ಹೆಚ್ಚು ಹೂ ಬಿಡುವಂತೆ ಮಾಡೋದು ಹೇಗೆ, ಇದರ ಬಗ್ಗೆ ಸರಳ ಸಲಹೆಯನ್ನು ಸಹ ನಾನು ಕೊಡ್ತೀನಿ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಮ್ಮ ಮನೆಯ ತೋಟದಲ್ಲಿ ಚಿಕ್ಕದಾದ, ಸುಂದರವಾದ ಮತ್ತೆ ನಿರಂತರವಾಗಿ ಹೂ ಬಿಡುವಂತಹ ಗಿಡ ಬೇಕು ಅಂತ ಯೋಚಿಸ್ತಾ ಇದ್ರೆ ಇವತ್ತಿನ ವಿಡಿಯೋವನ್ನ ನೀವು ನೋಡಲೇಬೇಕು. ಇವತ್ತು ನಾವು ತಿಳಿದುಕೊಳ್ತಾ ಇರೋದು ಭೂಮಿ ಸಂಪಿಗೆ ಅಥವಾ ನೆಲಸಂಪಿಗೆ ಹೂವಿನ ಬಗ್ಗೆ. ಭೂಮಿ ಸಂಪಿಗೆ ಗಿಡದ ದೊಡ್ಡ ವಿಶೇಷತೆ ಅಂತಂದ್ರೆ ಅದರ ನಯವಾದ ಬಿಳಿ ಹೂಗಳು. ಒಂದೇ ಸಮಯದಲ್ಲಿ ಹಲವಾರು ಹೂಗಳು ಒಂದೇ ಬಾರಿ ಅರಳಿದಾಗ ನಿಮ್ಮ ತೋಟ ಆಕರ್ಷಕವಾಗಿ ಕಾಣುತ್ತೆ. ಬಾಲ್ಕನಿ, ಮನೆಯ ಮುಂಭಾಗ, ಟೆರೇಸ್ ಅಥವಾ ಲಾನ್ ಎಲ್ಲ ಬಹಳ ಸುಂದರವಾಗಿ ಕಾಣುತ್ತೆ. ಕಡಿಮೆ ಆರೈಕೆಯಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಯಾರು ಬೇಕಾದರೂ ಸಹ ಸುಲಭವಾಗಿ ಬೆಳೆಸಬಹುದಾದ ಗಿಡಗಳಲ್ಲಿ ಇದು ಒಂದು. ಸರಿಯಾದ ಮಣ್ಣು, ಸ್ವಲ್ಪ ಸೂರ್ಯನ ಬೆಳಕು ಮತ್ತೆ ಮಿತವಾದ ನೀರು ಸಾಕು. ಈ ಭೂಮಿ ಸಂಪಿಗೆ ಅಥವಾ ನೆಲಸಂಪಿಗೆಯನ್ನ ಇಂಗ್ಲಿಷ್ನಲ್ಲಿ ಇಂಡಿಯನ್ ಕ್ರಾಕಸ್ ಅಥವಾ ರೈನ್ ಲಿಲಿ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಜಿಫೈರಾಂಥೆಸ್ ಕ್ಯಾಂಡಿಡಾ. ಇದು ಮಳೆಗಾಲದ ವಿಶೇಷ ಆಕರ್ಷಣೆ. ಮಳೆ ಬಿದ್ದ ನಂತರ ಒಂದೇ ಬಾರಿ ಅನೇಕ ಹೂಗಳು ಅರಳುತ್ತವೆ. ಆದ್ರಿಂದ ಇದನ್ನ ರೈನ್ ಲಿಲಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಬಿಳಿ ಬಣ್ಣದ ಭೂಮಿ ಸಂಪಿಗೆಯನ್ನ ನಾವು ನೋಡಬಹುದಾದರೂ ಬೇರೆ ಬೇರೆ ಬಣ್ಣದ ಭೂಮಿ ಸಂಪಿಗೆ ಹೂಗಳನ್ನು ಕೂಡ ಕಾಣಬಹುದು. ಬಿಳಿ ಬಣ್ಣದ ಸಂಪಿಗೆ ಶುದ್ಧ ಬಿಳಿ ಬಣ್ಣದ ನಕ್ಷತ್ರಾಕಾರದ ಹೂಗಳನ್ನು ನಾವು ಕಾಣಬಹುದು. ಹಳದಿ ಭೂಮಿ ಸಂಪಿಗೆ ಹೊಳೆಯುವ ಹಳದಿ ಬಣ್ಣದ ಹೂಗಳು ಪಾಟ್ನಲ್ಲಿ ಹಾಗೂ ತೋಟದಲ್ಲಿ ಬೆಳೆಯೋದಕ್ಕೆ ಇದು ಬಹಳ ಸೂಕ್ತವಾಗಿದೆ. ಗುಲಾಬಿ ಭೂಮಿ ಸಂಪಿಗೆ ದೊಡ್ಡ ಗಾತ್ರದ ಗುಲಾಬಿ ಬಣ್ಣದ ಹೂಗಳನ್ನು ನಾವು ಕಾಣಬಹುದು. ಮಳೆಗಾಲದಲ್ಲಿ ಇದು ಹೇರಳವಾಗಿ ಅರಳುತ್ತೆ. ಪೀಚ್ ಅಥವಾ ಲೈಟ್ ಪಿಂಕ್ ಹೈಬ್ರಿಡ್ ತಿಳಿ ಗುಲಾಬಿ ಅಥವಾ ಪೀಚ್ ಬಣ್ಣದ ಹೂಗಳನ್ನ ಕಾಣಬಹುದು. ಈ ವೆರೈಟಿಗೆ ಅಲಂಕಾರಿಕ ಮೌಲ್ಯ ಹೆಚ್ಚು. ಬೈಕಲರ್ ಅಥವಾ ದ್ವಿವರ್ಣ ಹೈಬ್ರಿಡ್ ಎರಡು ಬಣ್ಣಗಳ ಸಂಯೋಜನೆಯ ಅಪರೂಪದ ಹೂಗಳನ್ನು ನಾವು ಕಾಣಬಹುದು. ಈ 5 ವಿಧಗಳನ್ನ ಒಂದೇ ತೋಟದಲ್ಲಿ ಬೆಳೆಸಿದರೆ ಮಳೆಗಾಲದಲ್ಲಿ ವಿವಿಧ ಬಣ್ಣಗಳ ಹೂಗಳಿಂದ ನಿಮ್ಮ ತೋಟ ಅತ್ಯಂತ ಸುಂದರವಾಗಿ ಕಾಣುತ್ತೆ. ಪಾಟ್ಗಳಲ್ಲೂ ಕೂಡ ಇದನ್ನು ನಾವು ಸುಲಭವಾಗಿ ಬೆಳೆಸ್ಕೊಳ್ಬಹುದು. 8 ರಿಂದ 12 ಇಂಚಿನ ಪಾಟ್ಗಳಲ್ಲಿ ಇದರ ಬಲ್ಬ್ಗಳನ್ನ ನೆಟ್ಟು ಬೆಳೆಸಿಕೊಳ್ಳಬಹುದು. ಪ್ರತಿದಿನ 4 ರಿಂದ 6 ಗಂಟೆಗಳ ಕಾಲ ಸೂರ್ಯನ ಬೆಳಕನ್ನು ನೀಡಿ. ಮಣ್ಣಿನ ಮೇಲ್ಪದರ ಒಣಗಿದ ನಂತರ ನೀರನ್ನು ಹಾಕಿ. ತಿಂಗಳಿಗೆ ಒಮ್ಮೆ ಸಾವಯವ ಗೊಬ್ಬರವನ್ನ ನೀಡಿ. ಒಣಗಿದ ಹಳೆಯ ಎಲೆಗಳನ್ನ ಕಿತ್ತಾಕಿ. ಗಿಡ ಬೆಳೆದ ನಂತರ ಇದು ಬೀಜಗಳನ್ನ ಬಿಡುತ್ತೆ. ಈ ಬೀಜಗಳನ್ನು ನೆಟ್ಟು ಕೂಡ ನಾವು ಗಿಡಗಳನ್ನ ಬೆಳೆಸ್ಕೊಳ್ಬಹುದು. ಈ ಗಿಡದ ಬೀಜಗಳು ಆನ್ಲೈನ್ ಅಲ್ಲೂ ಕೂಡ ಸಿಗತ್ತೆ. ಇದನ್ನ ತರಿಸ್ಕೊಂಡು ಈ ಪಾಟ್ಗಳಲ್ಲಿ ನೆಟ್ಟು ಗಿಡಗಳನ್ನು ನಾವು ಬೆಳೆಸ್ಕೊಳ್ಬಹುದು. ನೆಲಸಂಪಿಗೆ ಗಿಡಕ್ಕೆ ನೀರು ನಿಲ್ಲದೆ ಗಾಳಿ ಆಡುವ ಮಣ್ಣು ಅತ್ಯಗತ್ಯ. 40% ಕೆಂಪು ಮಣ್ಣು, 30% ಚೆನ್ನಾಗಿ ಕೊಳೆತ ಸಾವಯವ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್, 20% ನದಿ ಮರಳು, 10% ಕೋಕೋಪೀಟ್ ಅಥವಾ ಎಲೆ ಗೊಬ್ಬರ. ಈ ಮಿಶ್ರಣದಲ್ಲಿ ಗಿಡದ ಬೇರುಗಳು ಆರೋಗ್ಯವಾಗಿದ್ದು ವೇಗವಾಗಿ ಬೆಳೀತವೆ. ಪಾಟ್ನ ಕೆಳಭಾಗದಲ್ಲಿ ನೀರು ಹೊರ ಹೋಗೋದಿಕ್ಕೆ ರಂಧ್ರ ಇರೋದನ್ನ ಗಮನಿಸ್ಕೊಳ್ಬೇಕು. ಹೂ ಬಿಡೋ ಸಮಯದಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಗೊಬ್ಬರ, ಮರದ ಬೋದಿ ಅಥವಾ ಪೊಟ್ಯಾಷಿಯಂ ಸಮೃದ್ಧ ಸಾವಯವ ಗೊಬ್ಬರವನ್ನ ಬಳಸಿದ್ರೆ ಹೆಚ್ಚು ಹೂಗಳು ಬರ್ತವೆ. ತಿಂಗಳಿಗೆ ಒಮ್ಮೆ ಎಪ್ಸಮ್ ಸಾಲ್ಟ್ ಅನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರೆ ಎಲೆಗಳು ಹಸಿರಾಗಿಯೂ ಆರೋಗ್ಯಕರವಾಗಿಯೂ ಬೆಳೀತವೆ. ಇದಕ್ಕೆ ಬರುವಂತಹ ಸಾಮಾನ್ಯ ಸಮಸ್ಯೆಗಳು ಏನೇನು ಅನ್ನೋದನ್ನ ನೋಡೋಣ. ಹೂಗಳು ಕಡಿಮೆ ಬರ್ತಾ ಇವೆ ಅಂತಂದ್ರೆ ಇದಕ್ಕೆ ಕಾರಣ ಬಿಸಿಲಿನ ಕೊರತೆ ಇರಬಹುದು, ಗೊಬ್ಬರದ ಕೊರತೆ ಇರಬಹುದು, ಅಥವಾ ನೀವು ಪ್ರೂನಿಂಗ್ ಮಾಡದೇ ಇರಬಹುದು. ಇದಕ್ಕಾಗಿ ಒಣಗಿದ ಎಲೆಗಳನ್ನ ಕತ್ತರಿಸ್ತಾ ಇರಬೇಕು. ಪೊಟ್ಯಾಷಿಯಂ ಯುಕ್ತ ಗೊಬ್ಬರವನ್ನ ನೀಡಬೇಕು. ಆಮೇಲೆ ಗಿಡಕ್ಕೆ ಸಾಕಷ್ಟು ಬಿಸಿಲು ಸಿಗೋ ಹಾಗೆ ನೋಡ್ಕೊಳ್ಳಿ. ಇನ್ನು ಎಲೆಗಳು ಹಳದಿ ಆಗ್ತಾ ಇದ್ರೆ ಅತಿಯಾದ ನೀರು, ಪೋಷಕಾಂಶಗಳ ಕೊರತೆ ಇದಕ್ಕೆ ಕಾರಣ ಇರಬಹುದು. ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಿ ಮಣ್ಣಿನ ಮೇಲ್ಪದರ ಒಣಗಿದಾಗ ಮಾತ್ರ ನೀರನ್ನ ಹಾಕಿ. ಸಾವಯವ ಗೊಬ್ಬರ ಹಾಗೂ ಅಗತ್ಯ ಇದ್ದಲ್ಲಿ ಎಪ್ಸಮ್ ಸಾಲ್ಟ್ ಅನ್ನ ಬಳಸಿ. ಇನ್ನು ಕೀಟಗಳ ಸಮಸ್ಯೆ, ಮೀಲಿ ಬಗ್ಸ್, ಅಫಿಡ್ಸ್ ಅಥವಾ ಬಿಳಿ ನೊಣ ಕಂಡು ಬಂದ್ರೆ ವಾರಕ್ಕೆ ಒಮ್ಮೆ ಬೇವಿನ ಎಣ್ಣೆಯ ದ್ರಾವಣವನ್ನ ಸಿಂಪಡಿಸಿ. ಸ್ನೇಹಿತರೆ, ನೆಲಸಂಪಿಗೆ ಗಿಡಕ್ಕೆ ಹೆಚ್ಚಿನ ಕಾಳಜಿ ಬೇಕಾಗೋದಿಲ್ಲ.
ಆದರೆ ಸರಿಯಾದ ಮಣ್ಣು, ಸರಿಯಾದ ಪ್ರಮಾಣದ ನೀರು, ಸಾಕಷ್ಟು ಬಿಸಿಲು ಮತ್ತೆ ತಿಂಗಳಿಗೆ ಒಮ್ಮೆ ಸಾವಯವ ಗೊಬ್ಬರ ನೀಡಿದರೆ ನಿಮ್ಮ ಗಿಡ ವರ್ಷ ಪೂರ್ತಿ ಸುಂದರವಾದ ಹೂಗಳಿಂದ ಕಂಗೊಳಿಸುತ್ತೆ. ಸ್ನೇಹಿತರೆ, ಈಗ ಈ ನೆಲಸಂಪಿಗೆ ಗಿಡದ ಆಯುರ್ವೇದ ಉಪಯೋಗಗಳ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಭೂಮಿ ಸಂಪಿಗೆಯನ್ನ ಅಲಂಕಾರಿಕ ಸಸ್ಯವಾಗಿ ಬೆಳೆಸಲಾಗುತ್ತೆ, ಆದರೂ ಕೂಡ ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲೂ ಇದನ್ನ ಬಳಸಲಾಗುತ್ತೆ. ಈ ಗಿಡದ ಎಲೆಯ ಸಾರವನ್ನ ಅಂದ್ರೆ ಲೀಫ್ ಎಕ್ಸ್ಟ್ರಾಕ್ಟ್ ಅನ್ನ ಡಯಾಬಿಟಿಸ್ ಅಂದ್ರೆ ಮಧುಮೇಹ ನಿಯಂತ್ರಣದಲ್ಲಿ ಬಳಸಲಾಗುತ್ತೆ. ನರಮಂಡಲಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ತೊಂದರೆಗಳ ಚಿಕಿತ್ಸೆಯಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ. ಎಪಿಲೆಪ್ಸಿ ಅಂದ್ರೆ ಅಪಸ್ಮಾರದ ಚಿಕಿತ್ಸೆಯಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ. ನೋವು ನಿವಾರಣೆ ಹಾಗೂ ಜ್ವರ ನಿಯಂತ್ರಣದಲ್ಲಿ ಕೂಡ ಇದನ್ನ ಬಳಸಲಾಗುತ್ತೆ. ಇದರ ಎಲೆ ಹಾಗೂ ಹೂವಿನ ಪೇಸ್ಟ್ ಅನ್ನ ತಲೆನೋವು ನಿವಾರಿಸೋದಿಕ್ಕೆ, ದೇಹದ ಅಧಿಕ ಉಷ್ಣತೆಯನ್ನ ಕಡಿಮೆ ಮಾಡೋದಿಕ್ಕೆ ಮತ್ತೆ ಸಂಧಿವಾತ ಅಂದ್ರೆ ಆರ್ಥ್ರೈಟಿಸ್ ಚಿಕಿತ್ಸೆ ನೀಡೋದಕ್ಕೆ ಇದನ್ನ ಬಳಸಲಾಗುತ್ತೆ. ನಿದ್ರಾಹೀನತೆಯನ್ನ ನಿವಾರಿಸುವಲ್ಲಿ ಸಹ ಈ ಗಿಡವನ್ನ ಬಳಸಲಾಗುತ್ತೆ. ಈ ಸಸ್ಯದ ಕಷಾಯವನ್ನ ಹೆಪಟೈಟಿಸ್ ಎ ಸಂದರ್ಭದಲ್ಲಿ ಲಿವರ್ನ ಕ್ಷಮತೆಯನ್ನ ಹೆಚ್ಚಿಸೋದಕ್ಕೆ ಬಳಸಲಾಗುತ್ತೆ. ಈ ನೆಲಸಂಪಿಗೆ ಅಥವಾ ಭೂಮಿ ಸಂಪಿಗೆಯನ್ನ ನಿಮ್ಮ ಮನೆಯ ಸುತ್ತಮುತ್ತ ತೋಟಗಳಲ್ಲಿ, ಪಾಟ್ಗಳಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಮನೆಯ ಸೌಂದರ್ಯ ಹೆಚ್ಚಾಗೋದಷ್ಟೇ ಅಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷವನ್ನ ಕೂಡ ಇದು ತಂದುಕೊಡುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ, ಮತ್ತೆ ಈ ನಿಮ್ಮ ಜ್ಞಾನ ವಿಜ್ಞಾನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಲಸಂಪಿಗೆ ಗಿಡದ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ತೋಟಗಾರಿಕೆ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬೈ ಬಾಯ್.